ಅವ್ರೆ ಅದು ನಮ್ಮ ಅದೃಷ್ಟನೋ ಇಲ್ಲ ಅವರ ಅದೃಷ್ಟನೋ ನಮ್ಮ ದುರಾದೃಷ್ಟನೋ ಗೊತ್ತಿಲ್ಲ. ರಾಜಾಜಿನಗರಲ್ಲಿ MLA ಕೆಲಸ ಮಾಡಿಲ್ಲ, MP ಇಲ್ಲಿಗೆ ಬಂದೇ ಇಲ್ಲ. ಅವರೇ ಹೇಳ್ದಂಗೆ ಯಾರಿಗೂ MP ಮುಖ ನೋಡೇ ಇಲ್ಲ ಯಾರೂ. PC ಮೋಹನ್ಗೆ ಯಾವ ಅರ್ಹತೆ ಇದೆ ಇಲ್ಲಿ ಬಂದು ಓಟ್ ಕೇಳಕ್ಕೆ? ರಾಜಾಜಿನಗರ್ಗೆ ಅವರ ಕಾಂಟ್ರಿಬ್ಯೂಷನ್ ಏನು? ಝೀರೋ. ಇವ್ರು ಹೇಳ್ದಂಗೆ ಮೋದಿಗೋಸ್ಕರ ಓಟ್ ಹಾಕ್ತಿವಿ ಅನ್ನೋ ಜನ ಇರೋದು. ಜನಕ್ಕೆ PC ಮೋಹನ್ಗೋಸ್ಕರ ಅಂತ ಅಲ್ಲ ಅಂತಿಲ್ಲ, ಮೋದಿ ಅಂತೀರ. ಮೋದಿ ಎಲ್ಲಪ್ಪ ಇಲ್ಲಿ ಬಂದು ಕೆಲಸ ಮಾಡೋದು. PC ಮೋಹನ್ ಹಿಡ್ಕೊಂಡ್ ಬರ್ಬೇಕು ನಾವು. ಮೋದಿ ಡೆಲ್ಲಿಯಿಂದ ಇಲ್ಲಿಗೆ ಬರಲ್ಲ ನಮ್ ಕೆಲಸ ಮಾಡೋದಕ್ಕೆ. ನಾನು ನೋಡ್ತಾ ಇದ್ದೆ PC ಮೋಹನ್ ಅವ್ರು ಮಾತಾಡಿರೋದು ಇದ್ರಲ್ಲಿ ಅಸೆಂಬ್ಲಿ ಅವ್ರ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿರೋದು ಬರೀ ಮೋದಿನ ಹೊಗಳಿಯಾರ ವಿನಃ he has not spoken about what he needs for our constituency. ಅನ್ಫಿಟ್ ಪರ್ಸನಾಲಿಟಿ ಅಂದ್ರೆ PC ಮೋಹನ್ ಅಂತ. ಸಾಮಾನ್ಯ ವ್ಯಕ್ತಿನ ಕೇಳಿದ್ರೆ ಯಾರು PC ಮೋಹನ್ ಅಂದ್ರೆ ಗೊತ್ತಿಲ್ಲ ಅಂತಾನೆ ಅನ್ನೋದೇ ಹೊರತು, ಯಾರು ಫೋಟೋ ತೋರಿಸು ಅಂತಾರೆ ಹೊರತು ಯಾರಿಗೂ PC ಮೋಹನ್ ಅಂತ ಇಂಥವ್ರು ಅಂತಾನೆ ಗೊತ್ತಿಲ್ಲ. ಅದೇ 5 ವರ್ಷಕ್ಕೊಂದ್ಸಲಿ ಬರ್ತಾರೆ MP ಎಲೆಕ್ಷನ್ಗೆ, ಫೋಟೋ ಹಾಕೋತಾರೆ, ಹೋಗ್ತಾರೆ. ಬರೀ ಇದ್ರಲ್ಲಿ ಮಾತ್ರ ಬೋರ್ಡಲ್ಲಿ ಮಾತ್ರ ನೋಡ್ಬೇಕು ಅವ್ರನ್ನ. ಬೇರೆ ಹೌದು, ಈಗ 10 ವರ್ಷದಿಂದ ಈಗ ನಾವು ಮೋದಿ ಅವರನ್ನು ನೋಡ್ತಾ ಇದೀವಿ. 2013, 2018 ಇದ್ರ ಹಿಂದೆನೂ ಗೆದ್ದಿದ್ರಲ್ಲ ಅವರು. ಸರ್ ಹಿಂದೆನೂ ಗೆದ್ದಿದ್ರು. ಮೋದಿ ಅಲ್ಲೇ ಇಟ್ಕೊಂಡು ಇವ್ರು ಗೆಲ್ತಾರೆ ಅಂತ ಇವ್ರು ತಿಳ್ಕೊಂಡಿರ್ಬೇಕು. ಇವ್ರು ಏನಂದ್ರೆ ಒಂದು ಜಾಕ್ಟೆ ಬಾರ್ಸು, ಒಂದು ದೀಪ ಹಚ್ಚು, ಮತ್ತೆ ತಿರ್ಗಾ ಒಂದು ಮನೆ ಮುಂದೆಗಡೆ ರಂಗೋಲಿ ಹಾಕ, ಅದು ಇದು ಅವ್ರೇನ್ ಹೇಳ್ತಾರೆ ಅದನ್ನ ಮಾಡ್ಕೊಂಡ್ ಬರೋದ್ರ ಮಾತ್ರ. ಅದು ಕೊರೋನಾಗೆ ಎಲ್ಲೋಗಿದ್ರು? ಕೊರೋನಾದಲ್ಲಿ ಒಂದು PC ಮೋಹನ್ ಆಗ್ಲಿ, ಒಂದು ಸುರೇಶ್ ಕುಮಾರ್ ಆಗ್ಲಿ, ಒಬ್ರು ಒಂದು ಜನಕ್ಕೆ ಸ್ಪಂದಿಸವ್ರೆ ಅಂತ ನನಗೆ ಎಲ್ಲಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ ನನಗೆ ತೋರಿಸಿ ನಾನು ಹೇಳ್ತೀನಿ. ಯಾವುದೇ ಪಾರ್ಟಿ ಇರಲಿ, ಒಳ್ಳೆ ವ್ಯಕ್ತಿ ಹಾನೆಸ್ಟ್ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ಬೇಕು. ಆವಾಗಲೇ ನಮ್ಮ ಪ್ರಭುತ್ವ ಇದಾಗೋದು. ಅದ್ಬಿಟ್ಟು ಪಾರ್ಟಿ ನೋಡ್ಕೊಂಡು ಗೆಲ್ಲಿಸ್ಬಾರ್ದು ಯಾವತ್ತೂ. ಅವ್ನು ಎಂತೇನಿರಲಿ, ಒಳ್ಳೆಯನಿರಲಿ, ಯಾವುದೇ ಪಾರ್ಟಿ ಆರಿಸಿ ಕಳಿಸಿ, ಆವಾಗ ಒಳ್ಳೆ